ನಮಸ್ಕಾರ ಸ್ನೇಹಿತರೆ. ಒಂದು ಬೃಹತ್ ಕಾರ್ಗೋ ವಿಮಾನ ಲ್ಯಾಂಡ್ ಆಗೋಕೆ ಉದ್ದದ ರನ್ವೇ ಬೇಕೇ ಬೇಕು. ಶಸ್ತ್ರಾಸ್ತ್ರ ಹೊತ್ತ ಟ್ರಕ್ಗಳು ಓಡಾಡೋಕೆ ಒಂದು ಸೇಫ್ ಆದ ರೋಡ್ ಇರಲೇಬೇಕು. ಆದ್ರೆ ರಸ್ತೆನೇ ಇಲ್ಲದ ದಟ್ಟ ಕಾಡು, ಯಾವ ವಾಹನವು ಹೋಗಲಾಗದ ಮಂಜುಗಡ್ಡೆಯ ಬೆಟ್ಟ, ಹೀಗೆ ಎಂಥದ್ದೇ ಜಾಗಕ್ಕೂ ಯಾವುದೇ ರನ್ವೇನೂ ಇಲ್ಲದೆ ನುಗ್ಗಬಲ್ಲ ಬರೋಬ್ಬರಿ 60,000 kg ಭಾರವನ್ನ ಹೊರಬಲ್ಲ ಬೃಹತ್ ಹಾರುವ ಹಡಗೊಂದು. ಹಾರೋ ಹಡಗು, ಸಮುದ್ರದಲ್ಲಿ ತೇರೋ ಹಡಗಲ್ಲ, ಹಾರುವ ಏರ್ ಶಿಪ್ ಭಾರತದಲ್ಲಿ ರೆಡಿ ಆಗ್ತಾ ಇದೆ ಈಗ. ಸ್ನೇಹಿತರೆ, ಭಾರತದ ಡಿಫೆನ್ಸ್ ಕ್ಷೇತ್ರದಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ನಮ್ಮ ರಕ್ಷಣಾ ಪಡೆಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ ಚೈನಾ ಪಾಕಿಸ್ತಾನ್ ಗಡಿಗಳಲ್ಲಿ, ಗುಡ್ಡಗಾಡು ಅರಣ್ಯ ಪ್ರದೇಶಗಳಲ್ಲಿ ಶತ್ರುಗಳ ಮೇಲೆ ಹದ್ದಿನ ಕಣ್ಣಿಡೋಕೆ ಏರ್ ಶಿಪ್ ಅನ್ನೋ ಹಾರುವ ಹಡಗುಗಳು ಭಾರತಕ್ಕೆ ಬರ್ತಿವೆ. ಇಂಡಿಯನ್ ಕಂಪನಿಯೊಂದಿಗೆ ವಿದೇಶಿ ಕಂಪನಿಯೊಂದರದ್ದು ಟೈಅಪ್ ಆಗಿದೆ, ಖಾಸಗಿ ಕಂಪನಿಯೊಂದಿಗೆ. ಅದು ಕೂಡ ಸಣ್ಣ ಪುಟ್ಟ ಖಾಸಗಿ ಕಂಪನಿ ಅಲ್ಲ, ಭಾರತದ ಡಿಫೆನ್ಸ್ ಸೆಕ್ಟರ್ ನಲ್ಲಿ ದೊಡ್ಡ ಹೆಸರು ಆ ಕಂಪನಿ, ಅವರೊಂದಿಗೆ. ಹಾಗಿದ್ರೆ ಏನಿದು ಏರ್ ಶಿಪ್? ಯಾವ ಕಂಪನಿಗಳು? ಏರ್ ಶಿಪ್ ನ ಕೆಪಾಸಿಟಿ ಏನು? ಇದು ಯಾವ ರೀತಿ ಗೇಮ್ ಚೇಂಜರ್ ಆಗಬಹುದು? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಭಾರತ ಫ್ರಾನ್ಸ್ ನಡುವೆ ಏರ್ ಶಿಪ್ ಒಪ್ಪಂದ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಭಾರತದ ಪ್ರಮುಖ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿರೋ ಭಾರತ್ ಫೋರ್ಜ್ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಫ್ರೆಂಚ್ ಕೆನೆಡಿಯನ್ ಮೂಲದ ಹೆವಿ ಲಿಫ್ಟ್ ಏರ್ ಶಿಪ್ ತಯಾರಕ ಕಂಪನಿ ಫ್ಲೈಯಿಂಗ್ ವೇಲ್ಸ್ ಜೊತೆಗೆ ಒಂದು ಒಪ್ಪಂದಕ್ಕೆ ಸೈನ್ ಹಾಕಿದೆ. ಈ ಅಗ್ರಿಮೆಂಟ್ನ ಮುಖ್ಯ ಉದ್ದೇಶ LCA-60T ಹೆಸರಿನ ಬೃಹತ್ ಏರ್ ಶಿಪ್ಗಳನ್ನು ಭಾರತದಲ್ಲೇ ಉತ್ಪಾದನೆ ಮಾಡೋದು. ಏರ್ ಶಿಪ್ ಅಂದ್ರೆ ದೊಡ್ಡ ಬಲೂನ್ಗಳ ಸಹಾಯದಿಂದ ಗಾಳಿಯಲ್ಲಿ ತೇಲ್ತಾ ಹೋಗೋ ವಾಹನಗಳು. ಇದಕ್ಕೆ ಎಂಜಿನ್ ಇರುತ್ತೆ ಮತ್ತು ಇದನ್ನ ಕಂಟ್ರೋಲ್ ಮಾಡೋಕೆ, ದಿಕ್ಕನ್ನ ಕೊಡೋಕೆ ಉಪಕರಣಗಳು, ಸ್ಟೀರಿಂಗ್ಸ್ ಎಲ್ಲ ಇರುತ್ತೆ. ಇಲ್ಲಿ LCA-60T ಅಂದ್ರೆ ಲಾರ್ಜ್ ಕೆಪಾಸಿಟಿ ಏರ್ಶಿಪ್, 60 ಟನ್ಸ್ ಅಂತ ಅರ್ಥ. ಲೆಕ್ಕ ಹಾಕಿ ಸ್ನೇಹಿತರೆ, 60,000 kgಯನ್ನ ಹೊತ್ಕೊಂಡು ಗಾಳಿಲಿ ತೇಲೋ ಸಾಮರ್ಥ್ಯ ಅಂತ ಹೇಳಿದ್ರೆ ಹೆಸರೇ ಹೇಳೋ ಹಾಗೆ ಇವು ಆಕಾಶದಲ್ಲಿ ಹಾರುವ ಹಡಗಿನ ರೀತಿಯೇ ದೈತ್ಯವಾಗಿ ಕಾಣಿಸ್ತವೆ. ತೊಟ್ಟಿಲಿನಂತಹ ಒಂದು ದೊಡ್ಡ ಬಾಕ್ಸ್ ಕ್ಯಾಬಿನ್, ಅದರ ಮೇಲೆ ಬೃಹದಾಕಾರದ ಬಲೂನ್, ಅದರ ಒಳಗಡೆ ಗಾಳಿಗಿಂತ ಹಗುರವಾದ ಅನಿಲ, ಸಾಮಾನ್ಯವಾಗಿ ಹೀಲಿಯಂ ತುಂಬಿಸಿರ್ತಾರೆ. ಹೀಗಾಗಿ ಆ ಬಲೂನ್ ದೊಡ್ಡ ಬಾಕ್ಸ್ ಸಮೇತ ಹಾರುತ್ತೆ. ಇನ್ಫ್ಯಾಕ್ಟ್ ವಿಮಾನಗಳಿಗಿಂತ ಮೊದಲೇ ಏರ್ ಶಿಪ್ಗಳು ಬಂದಿದ್ವು. 19ನೇ ಶತಮಾನದಲ್ಲಿ ಇವುಗಳನ್ನ ಭವಿಷ್ಯದ ಏರ್ ಟ್ರಾವೆಲ್ ಅಂತಲೇ ಜನ ಕೂಡ ಅಂದುಕೊಂಡಿದ್ರು. ಅಮೆರಿಕದಿಂದ ಯುರೋಪ್ಗೆ, ಅಂದ್ರೆ ಖಂಡದಿಂದ ಖಂಡಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರು. ಆದರೆ 1937ರಲ್ಲಿ ಹಿಂಡನ್ಬರ್ಗ್ ಅನ್ನೋ ಪ್ರಸಿದ್ಧ ಏರ್ ಶಿಪ್ ಒಂದು ಹೊತ್ತಿ ಉರಿದು 37 ಜನ ಜೀವಂತವಾಗಿ ಸುಟ್ಟು ಹೋಗಿದ್ರು. ಆ ಘಟನೆ ವಿಶ್ವಾದ್ಯಂತ ಏರ್ ಶಿಪ್ಗಳ ಮೇಲೆ ನಂಬಿಕೆಗೆ ದೊಡ್ಡ ಪೆಟ್ಟು ಕೊಟ್ಟು ಅವುಗಳನ್ನ ಹಿಂದಕ್ಕೆ ಹಾಕಿಬಿಡ್ತು. ಜೊತೆಗೆ ಇವುಗಳಿಗಿಂತ 100 ಪಟ್ಟು ಫಾಸ್ಟ್ ಆಗಿರೋ ವಿಮಾನಗಳು ಬೇರೆ ಬಂದಿದ್ರಿಂದ ಏರ್ ಶಿಪ್ಗಳು ಸೈಡ್ ಲೈನ್ ಆಗಿದ್ವು. ಕೇವಲ ಟೂರಿಸಂಗೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ, ಹಾಟ್ ಏರ್ ಬಲೂನ್, ಕ್ಯಾಮರಾ ಶೂಟಿಂಗ್ಗೆ, ಕೆಲ ವೈಜ್ಞಾನಿಕ ಸಂಶೋಧನೆಗಳಿಗೆ ಅಷ್ಟೇ ಬಳಸ್ತಾ ಇದ್ರು. ಆದರೆ ಈಗ ಮೇಂಟೆನೆನ್ಸ್ ಕಮ್ಮಿ ಇರೋದ್ರಿಂದ, ಎನರ್ಜಿ ಕಮ್ಮಿ ಯೂಸ್ ಮಾಡೋದ್ರಿಂದ ಮಿಲಿಟರಿಗೆ, ಸರ್ವೆಲೆನ್ಸ್ಗೆ ಕೂಡ ಬಳಸ್ತಾ ಇದ್ದಾರೆ. ಈಗ ಈ LCA-60T ಕೂಡ ನೀವು ಕೂತು ಪ್ರಯಾಣ ಮಾಡೋ ಹಾಗೆ ವಾಹನ ಅಲ್ಲ, ಅದಕ್ಕೋಸ್ಕರ ಅಲ್ಲ ಮಾಡ್ತಿರೋದು. ಇದನ್ನ ಬದಲಿಗೆ ಸೇನೆಗೆ ಬೇಕಾದ ಲಾಜಿಸ್ಟಿಕಲ್ ಸಪೋರ್ಟ್, ಟನ್ ಗಟ್ಟಲೆ ಭಾರದ ಶಸ್ತ್ರಾಸ್ತ್ರ, ಸೇನಾ ವಾಹನ ಹಾಗೂ ಎಂಜಿನಿಯರಿಂಗ್ ಯಂತ್ರಗಳನ್ನ ಸಾಗಿಸೋಕೆ ಆಕಾಶದ ಹೆವಿ ಡ್ಯೂಟಿ ವೆಹಿಕಲ್ಗಳಾಗಿ ಇವುಗಳನ್ನ ರೆಡಿ ಮಾಡಲಾಗ್ತಿದೆ. ಈ ತರಹದ ಅತ್ಯಾಧುನಿಕ ಸಿಸ್ಟಮ್ ಜಗತ್ತಿನ ಕೆಲವು ರಾಷ್ಟ್ರಗಳ ಬಳಿ ಆಲ್ರೆಡಿ ಇರೋದು. ಅಮೆರಿಕ ಹತ್ರ ಇದೆ, ಫ್ರಾನ್ಸ್ ಮತ್ತು ಜರ್ಮನಿ ಅಂತ ರಾಷ್ಟ್ರಗಳು ಕೂಡ ಮಾಡ್ಕೊಂಡಿದ್ದಾವೆ. ಇನ್ನು ಫಿನ್ಲ್ಯಾಂಡ್, UK ನಂತ ರಾಷ್ಟ್ರಗಳು ಡೆವಲಪ್ ಮಾಡೋ ಹಂತದಲ್ಲಿವೆ. ಈಗ ಇದೇ ಕ್ಲಬ್ಗೆ ಭಾರತ ಕೂಡ ಎಂಟ್ರಿ ಕೊಟ್ಟಿದೆ. ರನ್ವೇ ಇಲ್ಲದೆ ಹಾರುವ ಬಾಹುಬಲಿ ಏರ್ ಶಿಪ್. ಸ್ನೇಹಿತರೆ, ಭಾರತದ ಚೈನಾ ಗಡಿ ಅಂದ್ರೆ LAC ಮತ್ತು ಪಾಕಿಸ್ತಾನದ ಜೊತೆಗಿನ ಗಡಿ ಅಂದ್ರೆ LOC ಇವೆರಡೂ ಜಗತ್ತಿನ ಮೋಸ್ಟ್ ಚಾಲೆಂಜಿಂಗ್ ಪ್ಲೇಸ್ಗಳು. ಅಲ್ಲಿನ -ಡಿಗ್ರಿ ಚಳಿ, ಭೀಕರ ಹವಾಮಾನ ಮತ್ತು ಕಡಿದಾದ ಪರ್ವತ ಶ್ರೇಣಿಗಳಲ್ಲಿ ರಸ್ತೆ ಮಾಡೋದು ಸುಲಭದ ಮಾತಲ್ಲ. ಇಂಥ ಕಡೆ ನಮ್ಮ ಸೇನೆಗೆ ಶಸ್ತ್ರಾಸ್ತ್ರ ತಲುಪಿಸುವುದು ದೊಡ್ಡ ತಲೆನೋವಿನ ಕೆಲಸ. ನಮ್ಮಲ್ಲಿ C-130J, C-17 ಗ್ಲೋಬ್ ಮಾಸ್ಟರ್ ನಂತಹ ಕಾರ್ಗೋ ವಿಮಾನಗಳು ಹೋದ್ರೂ ಕೂಡ ಅವುಗಳಿಗೆ ಲ್ಯಾಂಡ್ ಆಗೋಕೆ ದೊಡ್ಡ ರನ್ವೇ ಬೇಕು. ಏನೋ ಹೆಲಿಕಾಪ್ಟರ್ಗಳನ್ನ ಬಳಸಿದ್ರೆ ಅವು ಹೆಚ್ಚಂದ್ರೆ 10ರಿಂದ 15 ಟನ್ ಭಾರವನ್ನ ಮಾತ್ರ ಹೊರಬಲ್ಲವು. ಆದ್ರೆ ಈ LCA-60T ಏರ್ ಶಿಪ್ಗೆ ಲ್ಯಾಂಡ್ ಆಗೋಕೆ ಯಾವ ರನ್ವೇನೂ ಬೇಕಿಲ್ಲ. ಜೊತೆಗೆ ಇದು ಹೆಲಿಕಾಪ್ಟರ್ ತರಹ ನೇರವಾಗಿ ಮೇಲಕ್ಕೆ ಹಾರೋ VTOL ಅಥವಾ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಟೆಕ್ನಾಲಜಿಯನ್ನು ಹೊಂದಿದೆ. ಸೊ ತುಂಬಾ ಚಾಲೆಂಜಿಂಗ್ ಆಗಿರೋ ಪ್ರದೇಶಗಳಿಗೆ ಇವುಗಳಿಂದ ಶಸ್ತ್ರಾಸ್ತ್ರ ಸಾಗಿಸುವುದು ಈಸಿ ಆಗುತ್ತೆ. ಇದರ ಆಳತೆ ಬರೋಬ್ಬರಿ 200 ಮೀಟರ್, ಅಂದರೆ 656 ಅಡಿ ಉದ್ದ ಇದೆ. 2 ಫುಟ್ಬಾಲ್ ಮೈದಾನಗಳನ್ನು ಒಟ್ಟು ಸೇರಿಸಿದ್ರೆ ಎಷ್ಟು ಉದ್ದ ಆಗುತ್ತೋ ಅಷ್ಟು ಬೃಹತ್ ವಾಹನ ಇದು. ಇದರ ಒಳಗಡೆ 14 ಪ್ರತ್ಯೇಕ ಸೆಲ್ಗಳಿದ್ದು ಅದರಲ್ಲಿ ಗಾಳಿಗಿಂತ ಹಗುರವಾದ 1,80,000 ಕ್ಯೂಬಿಕ್ ಮೀಟರ್ನಷ್ಟು ಹೀಲಿಯಂ ಗ್ಯಾಸ್ ತುಂಬಿಸಲಾಗಿರುತ್ತೆ. ಇದರಿಂದಾಗಿದು ಸುಲಭವಾಗಿ ಗಾಳಿಯಲ್ಲಿ ತೇಲ್ಕೊಂಡು ಹೋಗುತ್ತೆ.
ಆಗಲೇ ಹೇಳಿದ ಹಾಗೆ ಇದರ ಪೇಲೋಡ್ ಕೆಪಾಸಿಟಿ 60 ಟನ್. ನಮ್ಮ ಸೇನೆಯ ಒಂದು ಬೃಹತ್ ಟ್ಯಾಂಕರನ್ನು ಅಥವಾ 3-4 ಬೋಫೋರ್ಸ್ ಫಿರಂಗಿಗಳನ್ನು ಈಸಿಯಾಗಿ ಎತ್ಕೊಂಡು ಹಾರುತ್ತೆ ಇದು. ಇದರ ಸ್ಪೆಷಾಲಿಟಿ ಏನು ಅಂದರೆ ಸ್ಟೇಷನರಿ ಹೋವರ್ ಮೋಡ್. ಅಂದರೆ ಕೆಳಗೆ ಲ್ಯಾಂಡ್ ಆಗೋಕ್ಕೆ ಜಾಗ ಇಲ್ಲ ಅಂದರೆ ಆಕಾಶದಲ್ಲೇ ಒಂದೇ ಕಡೆ ಸ್ಥಿರವಾಗಿ ನಿಂತು ಸರಕುಗಳನ್ನು ಕೆಳಗೆ ಅಲ್ಲಿಂದಲೇ ಇಳಿಸುವ ತಾಕತ್ತನ್ನು ಕೂಡ ಹೊಂದಿದೆ. ಶತ್ರುಗಳ ಮೇಲೆ ಹದ್ದಿನ ಕಣ್ಣು. ಎಸ್ ಸ್ನೇಹಿತರೆ, ಸರಕು ಸಾಗಾಣಿಕೆ ಮಾತ್ರ ಅಲ್ಲ, ಏರ್ಶಿಪ್ನ ಅತಿ ದೊಡ್ಡ ಉಪಯೋಗ ಇರೋದು ಬೇಹುಗಾರಿಕೆಯಲ್ಲಿ. ಡಿಫೆನ್ಸ್ ಭಾಷೆಯಲ್ಲಿ ಇದನ್ನ ISR ಮಿಷನ್ಸ್ ಅಂತ ಕರೀತಾರೆ. ಅಂದ್ರೆ ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಮತ್ತು ರೆಕನೆಸೆನ್ಸ್. ಸಾಮಾನ್ಯವಾಗಿ ಗಡಿಯಲ್ಲಿ ಹದ್ದಿನ ಕಣ್ಣಿಡೋಕೆ ನಾವು ಫೈಟರ್ ಜೆಟ್ಗಳು ಅಥವಾ ಡ್ರೋನ್ಗಳನ್ನು ಬಳಸ್ತೀವಿ. ಆದರೆ ಡ್ರೋನ್ಗಳಿಗೆ ತನ್ನದೇ ಆದ ಕೆಲ ಲಿಮಿಟೇಷನ್ಸ್ ಇವೆ. ಆದರೆ ಈ ಏರ್ಶಿಪ್ ಇದರ ಮೇಲೆ ಅತ್ಯಂತ ಬೃಹತ್ ಮತ್ತು ಶಕ್ತಿಶಾಲಿ ರೆಡಾರ್ಗಳು, ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು ಮತ್ತು ಇನ್ಫ್ರಾರೆಡ್ ಸೆನ್ಸಾರ್ಗಳನ್ನು ಸುಲಭವಾಗಿ ಫಿಕ್ಸ್ ಮಾಡಬಹುದು. ವಿಶೇಷ ಅಂದರೆ ಇದು ಹೀಲಿಯಂ ಅನಿಲದಿಂದ ತೇಲೋದ್ರಿಂದ ಇದಕ್ಕೆ ನಿರಂತರವಾಗಿ ಇಂಜಿನ್ ಉರಿಸುವ ಅಗತ್ಯನೇ ಇಲ್ಲ. ಹೀಗಾಗಿ ಇದು ಬರೀ ಗಂಟೆ ಅಲ್ಲ, ಹಲವು ದಿನಗಳ ಕಾಲ ಆಕಾಶದಲ್ಲಿ ಒಂದೇ ಕಡೆ ನಿಂತು ನಿರಂತರವಾಗಿ ಕಣ್ಣಿಡ್ತಾ ಬೇಕಾದ ಕಡೆ ಮೂವ್ ಹಾಕೊಂಡು ಮತ್ತೆ ಕಣ್ಣಿಡ್ತಾ ಬೇಹುಗಾರಿಕೆ ಮಾಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಚೈನಾ ಗಡಿಯ ಎತ್ತರದ ಪ್ರದೇಶಗಳಾಗಿರಲಿ ಅಥವಾ ವಿಶಾಲವಾದ ಹಿಂದೂ ಮಹಾಸಾಗರದಲ್ಲಾಗಿರಲಿ, ಶತ್ರು ನೌಕೆಗಳು, ಸಬ್ಮರೀನ್ಗಳ ಮೂವ್ಮೆಂಟ್ಸ್ ಅನ್ನ ಇದು ಸ್ಕ್ಯಾನ್ ಮಾಡಿ ಕಮಾಂಡ್ ಸೆಂಟರ್ಗೆ ಕಳಿಸೋ ಕೆಪಾಸಿಟಿ ಹೊಂದಿದೆ. ಇನ್ನೊಂದು ಮೇಜರ್ ಗೇಮ್ ಚೇಂಜಿಂಗ್ ರೋಲ್ ಅಂದ್ರೆ ಕಮ್ಯುನಿಕೇಶನ್ ರಿಲೇ. ಯುದ್ಧದ ಟೈಮ್ನಲ್ಲಿ ಶತ್ರುಗಳು ನಮ್ಮ ಟವರ್ಗಳನ್ನು ಸ್ಫೋಟಿಸಿದ್ರೆ ಯೋಧರಿಗೆ ಕಮ್ಯುನಿಕೇಶನ್ ಕಟ್ ಆಗುತ್ತೆ. ಆ ಟೈಮ್ನಲ್ಲಿ ಈ ಏರ್ಶಿಪ್ಗಳನ್ನೇ ಆಕಾಶದಲ್ಲಿಟ್ಟು ಅವುಗಳ ಮೂಲಕವೇ ಇಡೀ ಸೇನೆಗೆ ಸಂಪರ್ಕ ಜಾಲವನ್ನು ಒದಗಿಸಬಹುದು, ತುಂಬಾ ಮೇಲಿರೋದ್ರಿಂದ. ಸ್ನೇಹಿತರೆ, ಈ ಏರ್ಶಿಪ್ಗಳು ಕೇವಲ ಯುದ್ಧ ಮತ್ತು ಸೇನೆಗೆ ಮಾತ್ರ ಅಲ್ಲ, ನೈಸರ್ಗಿಕ ವಿಕೋಪಗಳು ಎದುರಾದಾಗ ಅಲ್ಲೂ ಆಪದ್ ಬಾಂಧವನಾಗಿ ಕೆಲಸ ಮಾಡುತ್ತೆ. ಭೂಕಂಪ, ಪ್ರವಾಹ ಅಥವಾ ವಯನಾಡು ದುರಂತದಂತಹ ಭೂಕುಸಿತ ಆದಾಗ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗುತ್ತೆ. ಆಗ ಸಂತ್ರಸ್ತರಿಗೆ ಟನ್ ಗಟ್ಟಲೆ ಆಹಾರ, ಕುಡಿಯೋ ನೀರು, ತಾತ್ಕಾಲಿಕ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ತ್ವರಿತವಾಗಿ ತಲುಪಿಸೋಕೆ ಇದು ಜೀವ ರಕ್ಷಕವಾಗಿ ಕೆಲಸ ಮಾಡುತ್ತೆ. ಇಂಥ ಏರ್ಶಿಪ್ಗಳನ್ನ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಿಸೋಕೆ ಈಗ ತಯಾರಾಗಿದ್ದೇವೆ. ಭಾರತೀಯ ಏರೋಸ್ಪೇಸ್ ವಲಯ ಮತ್ತಷ್ಟು ಇದರಿಂದ ಸ್ಟ್ರೆಂಥನ್ ಆಗುತ್ತೆ. ಸಾವಿರಾರು ಎಂಜಿನಿಯರ್ಸ್ ಮತ್ತು ಯುವಕರಿಗೆ ಹೊಸ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗುತ್ತೆ. ಜೊತೆಗೆ ಕೇವಲ ನಮಗೆ ಮಾತ್ರ ಅಲ್ಲ, ನಮಗೆ ಬೇಕಾದಷ್ಟು ಮಾಡ್ಕೊಂಡ್ಮೇಲೆ, ಆ ಸಾಮರ್ಥ್ಯ ನಾವು ಗಳಿಸ್ಕೊಂಡ್ಮೇಲೆ ಭವಿಷ್ಯದಲ್ಲಿ ಏಷ್ಯಾ ಮತ್ತು ಆಫ್ರಿಕಾದ ಇತರ ರಾಷ್ಟ್ರಗಳಿಗೂ ಕೂಡ ಏರ್ಶಿಪ್ಗಳನ್ನು ಎಕ್ಸ್ಪೋರ್ಟ್ ಮಾಡೋ ಅವಕಾಶವೂ ಭಾರತಕ್ಕೆ ಓಪನ್ ಆಗುತ್ತೆ. ಜೊತೆಗೆ ಪಾಕಿಸ್ತಾನ ಮತ್ತು ಚೈನಾಗೆ ಕೌಂಟರ್ ಮಾಡೋಕೆ ಭಾರತೀಯ ಸೇನೆಗೂ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸಾಮರ್ಥ್ಯ ಆ್ಯಡ್ ಆಗುತ್ತೆ. ಈ ಹಾರುವ ಹಡಗಿನ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ನೀವು ಮೊದಲಿಗೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಹಾಗೂ ನಮ್ಮ ಮೆಂಬರ್ಶಿಪ್ ಸೆಕ್ಷನಿಗೆ ಹೋಗಿ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವಿಡಿಯೋಸನ್ನು ಒಂದ್ಸರಿ ಸ್ಕ್ರೋಲ್ ಮಾಡಿ ನೋಡಿ. ಆ ವಿಡಿಯೋಸಲ್ಲಿ ವ್ಯಾಲ್ಯೂಸ್ ಇದೆ ಅಂತ ಅನಿಸಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಆವಾಗ ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಸೊ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ಅಲ್ಲೂ ಕೂಡ ನೀವು ಒಂದ್ಸಲಿ ಚೆಕ್ ಮಾಡಿ ನೋಡ್ಬೋದು ವಿಡಿಯೋಸನ್ನು. ಆಮೇಲೆ ಡಿಸೈಡ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.